ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಯಾವ ಥರ ಮಾರ್ಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ನಾವು ವರ್ಕ್ ಮಾಡಬೇಕಾದ್ರೆ ಆ ಬಾರ್ಡ್ರ್ ಲೆಸ್ ಮಾಡಿರಿ, ಬ್ಯಾಕ್ ಸೈಡ್ ಮಾತ್ರ ಬಾರ್ಡ್ರ್ ಹಾಕೋಕ್ಕೆ ಹೋಗಬೇಡ್ರಿ. ಬಾರ್ಡ್ರ್ ಹಾಕಿದ್ರೆ ಏನಾಗುತ್ತೆ, ಲುಕ್ ಇರೋದಿಲ್ಲ. ಅದಕ್ಕೋಸ್ಕರ ಬಾರ್ಡ್ರ್ ಲೆಸ್ ಮಾಡ್ತೀನಿ. ಬ್ಯಾಕ್ ಸೈಡ್ ಫಸ್ಟ್ ತೊಗೊತೀನಿ. ಫುಲ್ ಬ್ಯಾಕ್ ಸೈಡು ಲೆಂತ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊತೀನಿ. ಅಳತೆ ಬ್ಲೌಸ್ ಇರುತ್ತಲ್ಲ ಅದ್ರ ಮೂಲಕ. ಅದಕ್ಕಿಂತ 1 ಇಂಚ್ ಜಾಸ್ತಿ ಮಾಡಿರಿ. ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು. ಅಂದರೆ ಸ್ಟಿಚ್ ಮಾಡಲ್ಲ ಅಂದರೂ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಬಿಟ್ಟರೆ ಏನಾದರೂ ಅವ್ರಿಗೆ ಇದಾಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಇಂಚ್ ಬಿಟ್ಟು ವರ್ಕ್ ಮಾಡ್ತೀನಿ ನಾನು. ಲೆಂತ್ ಎಷ್ಟು ಬರುತ್ತಪ್ಪ ಅಂದರೆ ರೆಡಿ 14 ಬರುತ್ತೆ, ನಾನು 15 ಇಂಚು ಬಿಟ್ಟಿದ್ದೀನಿ. ಮತ್ತು ಫ್ರಂಟ್ ಶೋಲ್ಡರ್ ಎಷ್ಟು ಬರುತ್ತಪ್ಪ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಡೀಪು ಜಾಸ್ತಿ ಇದ್ದರೆ ವರ್ಕ್ ಬ್ಲೌಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2.5 ಅಥವಾ 2.75 ಇಕ್ತೀನಿ. ಇದು 36 ಸೈಜು, 36 ಸೈಜ್ಗೆ ಈ ಮೆಜರ್ಮೆಂಟ್ ಇಕ್ತೀನಿ. ಮಾಮೂಲು ಬ್ಲೌಸ್ ಆದರೆ 2.5 ಇಟ್ಟರೆ, ಇದು 2.75 ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ. ನಾನು ಈ ಔಟ್ಲೈನ್ ನೆಕ್ ಅಷ್ಟೇ ತೊಗೋಬೋದು, ಯಾಕಂದರೆ ಔಟ್ಲೈನ್ ಬಂದರೆ ಸಾಕಾಗುತ್ತೆ. ಬಟ್ ಅಲ್ಲಲ್ಲಿ ಬುಟ್ಟ ಸಾಕ್ಬೇಕಂದ್ರೆ ಏನು ಮಾಡಬೇಕು, ಈ ಥರ ಭುಜ ಮತ್ತು ಕಂಕ್ಳು ಎಲ್ಲ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಮಾರ್ಕ್ ಮಾಡಿ. ಯಾಕಂದರೆ ಅಲ್ಲಲ್ಲಿ ಬುಟ್ಟ ಸಾಕ್ಬೇಕಂದ್ರೆ ಎಲ್ಲಿ ಹಾಕ್ಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ಫುಲ್ ಬ್ಲೌಸ್ ಮೆಜರ್ಮೆಂಟ್ನೆಲ್ಲ ತೊಗೊಂಡು ಮಾರ್ಕ್ ಮಾಡ್ಕೊಂಬಿಡಿ. ಮಾರ್ಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಷ್ಟರೊಳಗಡೆ ನೀವು ಎಲ್ಲಿ ಏನು ಹಾಕಿದ್ರು ಅದರೊಳಗಡೆ ಇರುತ್ತೆ, ಬೇರೆ ಕಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊತೀವಿ. ಇಲ್ಲಿ ನೋಡಿರಿ, ಮೇಲೆ 2.5, ಕೆಳಗಡೆ 2.5 ಇಟ್ಟಿದ್ದೀನಿ. ಬಟ್ ಏನಾಗುತ್ತೆ, ಕೆಳಗೆ ಒಂದು ಅರ್ಧ ಇಂಚು ಅಥವಾ 3/4 ಇಂಚು ಜಾಸ್ತಿ ಬಿಡ್ತೀನಿ. ಯಾಕಂದರೆ ಈ ಕೆಳಗಡೆ ಬಂದಂಗೆಲ್ಲ ಸ್ವಲ್ಪ ರೌಂಡ್ ಶೇಪ್ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಈ ಥರ ಶೇಪ್ ಬೇಕಿತ್ತು ಅಂತ ಹೇಳಿದರು. ಅದಕ್ಕೆ ಈ ಥರ ಶೇಪ್ ನಾನು ಪೇಪರಲ್ಲಿ ಕಟ್ ಮಾಡ್ಕೊಂಡಿನಿ. ಈ ಥರ ಶೇಪ್ ಕಟ್ ಮಾಡ್ಕೊಂಡು ಕೆಳಗಡೆಯಿಂದನೇ ಇಟ್ಕೊಂಡಿರ್ತೀನಿ ನೋಡಿ. ಯಾಕಂದರೆ ಇದು ಉದ್ದ ಕಡಿಮೆ ಇದೆ, ನಾನು ಪೇಪರ್ ಕಟ್ ಮಾಡ್ಕೊಂಡಿರೋದು. ಇವಾಗ ಎಲ್ರಿಗೂ ಒಂದೇ ಮೆಜರ್ಮೆಂಟ್ ಇರಲ್ಲಲ್ವ, ಹಾಗಾಗಿ ಇದು ಹಳೇದು ಬೇರೆಯವ್ರಿಗೆ ಹಾಕ್ಕೊಟ್ಟಿದ್ದೆ, ಅದೇ ಮೆಜರ್ಮೆಂಟೆಲ್ಲ ಇತ್ತು. ಬಟ್ ಶೇಪ್ ಇದು ಬೇಕಿತ್ತಲ್ವ, ಅದಕ್ಕೋಸ್ಕರ ಇದೇ ಇಟ್ಕೊಂಡಿದ್ದೀನಿ. ನಮಗೆ ಕೆಳಗಡೆ 4 ಇಂಚ್ ಬಿಟ್ಟು ಬ್ಲೌಸು ಕೆಳಗಡೆ ಡೀಪ್ ಎಷ್ಟಿರುತ್ತೋ ಅಷ್ಟು ಬಿಟ್ಟು ಅಲ್ಲಿಂದ ಮೇಲಕ್ಕೆ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಈ ವರ್ಕ್ ಬ್ಲೌಸ್ನ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಉದ್ದ ಅಗಲ ಇಟ್ಟರೆ ಲುಕ್ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 1/4 ಇಂಚು, ಅರ್ಧ ಇಂಚು ಕೆಳಗಡೆ ಮತ್ತು ಅಗಲ ಈ ಥರ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇಕ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸ್ಟ್ರಾ ಡೀಪ್ ಇದ್ದರೆ ಏನಾಗುತ್ತೆ, ಟ್ಯಾಗ್ ಕಟ್ತೀರಲ್ವಾ, ಭುಜ ಇಳಿಯಲ್ಲ. ಮೇಲ್ಗಡೆ ಮಾತ್ರ ಜಾಸ್ತಿ ಅಗಲ ಇಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಭುಜ ಇಳಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಆ ಮೆಜರ್ಮೆಂಟಿಗೆ ತಕ್ಕಂಗೆ, ಬಾಡಿ ಮೆಜರ್ಮೆಂಟ್ ತಕ್ಕಂಗೆ ಮೇಲೆ ಶೋಲ್ಡರ್ ಇಕ್ರಿ. ಈ ಶೇಪ್ ಹಾಕಿದ್ದೀನಿ ನೋಡಿರಿ. ನೀವು ಯಾವ ಶೇಪ್ ಆದರೂ ಪೇಪರ್ ಕಟಿಂಗ್ ಮಾಡ್ಕೊಂಡು ಆ ಶೇಪಲ್ಲಿ ಮಾರ್ಕ್ ಮಾಡಿದರೆ ಬರುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಔಟ್ಲೈನು ಒಂದು ಸೈಡ್ ಹಾಕ್ಕೊಂಡಿದ್ದೀನಿ. ಈಗ ನಮಗೇನು ಬೇಕು, 2 ಕಡೆ ಬೇಕು. ಅದಕ್ಕೇನು ಮಾಡ್ತೀನಿ, ಸೆಂಟ್ರ್ ಪಾಯಿಂಟ್ ತೊಗೊತೀನಿ ನೋಡಿರಿ. ಈಗ ಅರ್ಧ ಬಂದಿದ್ವಿ, ಈ ಕಡೆ ಫೋಲ್ಡ್ ಮಾಡ್ತೀನಿ ನಾನು. ಸೆಂಟ್ರ್ ಬಂದಾಗ ಸ್ಟ್ರೈಟಾಗಿ ಒಂದು ಫುಲ್ಲು ಪ್ರೆಸ್ ಮಾಡಿ ಎಳೀರಿ, ಅಲ್ಲ ಸ್ಟ್ರೈಟ್ ಲೈನ್ ಕಾಣಿಸುತ್ತಲ್ಲ, ಅದನ್ನ ಇಟ್ಕೊಂಡು ನಾವೇನು ಮಾಡಿ ಅದಕ್ಕೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೈಟ್ ಲೈನ್ ಕಾಣಿಸುತ್ತೆ. ಅದನ್ನ ಈ ಕಡೆ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಕೂರುತ್ತೆ ಅದ್ರ ಮೇಲೆ. ಈ ಥರ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿ ಈ ಥರ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪ ಲೈಟಾಗಿ ಇದ್ರ ಮೇಲೆ ಬೀಳುತ್ತೆ. ಈಗ ನೋಡಿ, ಈ ಥರ ಬಿದ್ದಿರೋದನ್ನ ನಾನೇನು ಮಾಡ್ತೀನಿ, ಮತ್ತೆ ಪೇಪರ್ ಇಟ್ಕೊಂಡು ಅದ್ರ ಮೇಲೇ ಹಾಕ್ತೀನಿ. ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಮಿಸ್ ಆಗುತ್ತೆ ಲೈನ್ ಅನ್ನೋದಕ್ಕೋಸ್ಕರ ನಾನು ಈ ಥರ ಪೇಪರ್ ಇಟ್ಕೊಂಡು ಹಾಕ್ತೀನಿ ನೋಡಿರಿ. ಈ ಥರ ಶೇಪ್ ಬರುತ್ತೆ ನಮಗೆ. ಇದು ಬ್ಯಾಕ್ ಸೈಡು ಮಾರ್ಕ್ ಮಾಡೋದು. ಇದು ಇಲ್ಲ ನಾವು ಪೇಪರ್ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ತೀವಿ ಅಂದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿರಿ. ಈ ಥರ ಬರುತ್ತೆ. ಇದು ಬ್ಯಾಕ್ ಸೈಡ್ ಆಯಿತು. ಈಗ ಬ್ಯಾಕ್ ಆಯ್ತಲ್ವ, ಈಗ ಫ್ರಂಟ್ ಯಾವ ಥರ ಮೆಜರ್ ಮಾಡ್ಕೊಳ್ಳೋದಂತ ನೋಡೋಣ. ಅಳತೆ ಕರೆಕ್ಟಾಗಿ ತೊಗೊಂಡು ಮಾರ್ಕ್ ಮಾಡಿಬಿಡಿ, ಬೇರೆಯವ್ರಿಗಂತ ತೊಂದರೆ ಆಗಬಾರ್ದಲ್ವ. ಅದಕ್ಕೋಸ್ಕರ ಇವಾಗ ನಾವು ಹೆಂಗೋ ಹಾಕ್ಬಿಡೋದು ಅಂತ ಅಲ್ವ, ಬೇರೆಯವ್ರಿಗೆ ತೊಂದರೆ ಕೊಟ್ಟಷ್ಟು ನಮಗೆ ತೊಂದರೆ ಆಗೋದು ಜಾಸ್ತಿ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಹಾಕಿದರೆ ಅವ್ರು ಹೊಲಿಯೋದಕ್ಕಾದರೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಬಿಡಿ. ಫ್ರಂಟ್ ಡೀಪ್ ಎಷ್ಟು ಬರುತ್ತೆ, ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡಿ. ಇದು ಆ್ಯಕ್ಚುಲಿ 12.5 ಬರುತ್ತೆ ಲೆಂತು. ಮತ್ತು ಶೋಲ್ಡ್ರು ಸೇಮ್ ಬರುತ್ತೆ. ಬ್ಯಾಕ್ ಏನು ಶೋಲ್ಡ್ರ್ ತಗೊಂಡಿರ್ತೀವೋ ಫ್ರಂಟು ಅದೇ ಬರುತ್ತೆ ಭುಜ. ಮತ್ತು ಫ್ರಂಟ್ ಡೀಪ್ ನೆಕ್ ಎಷ್ಟು ಬರುತ್ತೆ ಅನ್ನೋದು ಅದು ಸೇಮ್ ಬರುತ್ತೆ. ಬಟ್ ಇಲ್ಲಿ 2.5 + 3 5.5 ಇಕ್ತೀನಿ ಬ್ಯಾಕು. ಅದೇ ಥರನೇ ಮುಂದ್ಗಡೆನೂ ಅಷ್ಟೇ 2.5 + 3 ಇಕ್ತೀನಿ, ಟೋಟಲ್ 5.5. ಮತ್ತು ನೆಕ್ ಡೀಪು 7 ಇಂಚ್ ಬರುತ್ತೆ ಇದರಲ್ಲಿ. ಈಗ 12.5 + 1
ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಕೆಳಗಡೆ ಖರ್ಚಿಗೆ ಮತ್ತು ಮೇಲ್ಗಡೆ ಖರ್ಚಿಗೆ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಈಗ ಭುಜ ನಾನು 3 + 2.5 5.5 ಮಾಡ್ಕೊತೀನಿ. ಭುಜ ಬ್ಯಾಕ್ ಸೈಡ್ ಏನು ಬರುತ್ತೋ ಅದೇ ಇಡ್ಬೇಕು ನಾವು, ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಮತ್ತು ಫ್ರಂಟು 2.5 ಆದಮೇಲೆ ಕೆಳಗಡೆ ಜಾಗ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಭುಜ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. 3 ಇಂಚ್ ತೊಗೊಂಡು ಮತ್ತು 2.5 ಫ್ರಂಟ್ ಡೀಪ್ ತೊಗೊತಾ ಇದ್ದೀನಿ. ಮತ್ತು ಲೆಂತ್ ಎಷ್ಟು ಬರುತ್ತೆ ಅಂದರೆ 7 ಸೆಂಟಿಮೀಟ್ರ್ ಬರುತ್ತೆ. 7 ಸೆಂಟಿಮೀಟ್ರಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಮತ್ತು ಇದು ಶೇಪು ಬ್ಯಾಕ್ ಸೈಡ್ ಏನು ಹಾಕಿರ್ತೀನೋ ಅದೇ ಟೈಪೇ ಹಾಕ್ತೀನಿ. ಆ ಟೈಪ್ ಹಾಕಿದ್ರೇ ಅದು ಸೇಮ್ ಅನಿಸುತ್ತೆ. ರೌಂಡ್ ತೆಗಿತಾರೆ ಕೆಲವರು, ಬ್ಯಾಕ್ ಆ ಡಿಸೈನ್ ಹಾಕಿ ಫ್ರಂಟ್ ರೌಂಡ್ ತೆಗಿತಾರೆ. ಬಟ್ ನಾನು ಬ್ಯಾಕ್ ಏನು ಹಾಕಿದ್ದೀನೋ ಅದನ್ನೇ ರಿಪೀಟ್ ಮಾಡ್ತೀನಿ ನೋಡಿ. ಈಗ ಫಸ್ಟು ಮೆಜರ್ಮೆಂಟ್ ತೊಗೊಂಬಿಡಿ, ಲೆಂತ್ ಎಷ್ಟು ಬರುತ್ತೆ ಅದನ್ನು ಸ್ಕ್ವಯರ್ ಟೈಪ್ ಹಾಕ್ಕೊಂಬಿಡ್ರಿ. ಆಮೇಲೆ ನಾವು ರೌಂಡ ಅಥವಾ ಡಿಸೈನ್ ಅನ್ನೋದ್ರ ಮೇಲೆ ಆಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಳಗಡೆಯಿಂದ 2 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ಒಳಗಡೆಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ. 7ರಲ್ಲಿ ಇಲ್ಲ ಮೇಲ್ಗಡೆಯಿಂದ 5 ಇಂಚು. ಆ್ಯಕ್ಚುಲಿ ಇದು ಹಿಂಗೆ ಶೇಪ್ ಬರೋದ್ರಿಂದ ವಿ ಶೇಪ್, ಡೈಮಂಡ್ ಶೇಪ್ ಅಂತಾರಲ್ವ ಆ ಶೇಪ್ ಬರೋದಕ್ಕೆ ಈ ಥರ ನಾನು ಕರು ಸ್ಕೇಲ್ ಬಳಸ್ತಾಯಿದ್ದೀನಿ. ಕೈಯಲ್ಲೇ ಹಾಕ್ಬೋದು, ಬಟ್ ಮಾರ್ಕ್ ಹಾಕ್ಬೇಕಾದ್ರೆ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಕರು ಸ್ಕೇಲ್ ಬಳಸಿದ್ರೆ ನೋಡಿ ಈ ಥರ ಕರು ಶೇಪ್ ಒಳಗಡೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಡೈಮಂಡ್ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ವರ್ಕ್ ಅಷ್ಟೇ ನೀಟಾಗಿ ಬಂದಿತ್ತು. ಬಟ್ ಮಾರ್ಕ್ ಮಾಡೋದು ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಅದು ಬ್ಲೌಸ್ ಇಲ್ಲ ಮಾಡಿಲ್ಲ, ಹೌದೌದು ವರ್ಕ್ ಮಾಡಿರೋದು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಬಟ್ ಇದು ಮಾಡಿದ್ಮೇಲೆ ಅದು ಮಾಡ್ತೀನಿ ನಾನು. ಈಗ ಫಸ್ಟು ಫ್ರಂಟ್ ಸೈಡ್ ತೊಗೊಂಡು ಉಳಿದಿರೋದನ್ನ ನಾನು ಸ್ಲೀವ್ಸಿಗೆ ಬಿಟ್ಕೊತೀನಿ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದರೆ ಹೊಲಿಯೋರಿಗೆ ಈಸಿ ಆಗುತ್ತೆ, ನಮಗೂ ಸ್ವಲ್ಪ ಗ್ರಿಪ್ ಸಿಗುತ್ತೆ ಹಾಕೋದಕ್ಕೂ, ಮತ್ತು ಬೇರೆ ಬ್ಲೌಸ್ನ ಹಾಕೋದಕ್ಕೂ ಇದಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡೆ ಮಾರ್ಕ್ ಮಾಡಿ. ಈಗ ಸ್ಲೀವ್ಸಿಗೆ ನಾನು ಬಾರ್ಡ್ರ್ ಲೆಸ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಅಂದರೆ ತುಂಬ ಕಡಿಮೆ ಬಂತು. ಅದಕ್ಕೋಸ್ಕರ ಬಾರ್ಡ್ರ್ ಹಾಕ್ತಾಯಿದ್ದೀನಿ. ಬಾರ್ಡ್ರ್ ಈಸಿಯಾಗಿ ಮಾರ್ಕ್ ಮಾಡ್ಬೋದು ನೋಡಿರಿ. ಸ್ಲೀವ್ಸ್ ಲೆಂತ್ ತೊಗೊಂಡು ಅದೆಷ್ಟಿದೆ ಅಷ್ಟು ಮತ್ತು ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್ ತೊಗೊಳ್ಳಿ. ಈಗ ನೋಡಿರಿ ಸ್ಲೀವ್ಸ್ ಕರೆಕ್ಟಾಗಿ ಇಟ್ಟು ಈ ಕೆಳಗಡೆ ಎಷ್ಟು ಲೆಂತ್ ಬರುತ್ತೆ ಮತ್ತು ಆ ಕಡೆ ಎಷ್ಟು ಲೆಂತ್ ಬರುತ್ತೆ ನೋಡ್ಕೊಂಡು ನೀಟಾಗಿ ಹಾಕ್ಕೊಂಬಿಡ್ತಿದ್ದೀನಿ ನೋಡಿ. ಕಂಕ್ಳು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಭುಜ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒಂದು ರೌಂಡ್ ಶೇಪಲ್ಲಿ ಹಾಕ್ಬಿಡಿ. ಈಗ ಒಂದು ಸೈಡ್ ಮಾಡಿದ್ಮೇಲೆ ಏನಾಗುತ್ತೆ, ಅದೇ ಥರನೇ ಬಟ್ಟೆ ಹಿಂದಕ್ಕೆ ರಿವರ್ಸ್ ಹಾಕಿ ಹಿಂಗೆ ಪ್ರೆಸ್ ಮಾಡಿದರೂ ಮಾರ್ಕ್ ಆಗುತ್ತೆ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಇದೇ ಥರ ಇವಾಗ ಹೆಂಗೆ ಮಾಡಿದ್ನೋ ಅದೇ ಥರನೇ ಆ ಕಡೆ ಹಾಕ್ಕೊಂಡು ಮಾಡ್ಬೋದು. ಈ ಥರ ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಏನಂದರೆ 1-2 ಸಲ ನಮಗೆ ಬರೋಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವರಿಗೆ ಟೈಲರಿಂಗ್ ಬರೋಲ್ಲ ಅನ್ನೋರು ಹಾಕ್ತಾರೆ ಈ ಥರ ನೋಡಿಕೊಂಡು. ಕೆಲವ್ರು ಇನ್ನೇನು ಟೈಲರಿಂಗ್ ಬರೋರಿಗೆ ಈಸಿ ಆಗಿಬಿಡುತ್ತೆ. ಯಾಕಂದರೆ ಅವ್ರಿಗೆ ಯಾವ ಥರ ಎಲ್ಲಿ ಎಷ್ಟು ತಗೋಬೇಕು ಅನ್ನೋದು ಗೊತ್ತಿರುತ್ತೆ. ಟೈಲರಿಂಗ್ ಮಾಡೋರಿಗೆ. ಈ ಟೈಲರಿಂಗ್ ಗೊತ್ತಿಲ್ಲ, ಡೈರೆಕ್ಟು ಅದು ಎಂಬ್ರಾಯ್ಡಿಂಗ್ ವರ್ಕ್ ಕಲ್ತಿರೋರಿಗೆ ಸ್ವಲ್ಪ ರಿಸ್ಕ್ ಆಗ್ಬೋದು ಅಷ್ಟೇ. ನಾನು ಇದನ್ನು ಈ ಕಡೆಯೂ ಸೇಮ್ ಅದೇ ಥರನೇ ಟೇಪ್ ತೊಗೊಂಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಪ್ರೆಸ್ ಮಾಡಿದ್ದೀನಿ, ಬಟ್ ಲೈಟಾಗಿ ಕಾಣಿಸುತ್ತೆ. ನಾವು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ತೀವಲ್ವ, ಆಲ್ಮೋಸ್ಟ್ ಈ ಗ್ಲಾಸ್ ಮಾರ್ಕರು ಈ ಕಾರ್ಬನ್ ಶೀಟಲ್ಲಿ ಮಾಡೋಕ್ಕೆ ಹೋಗಲೇಬೇಡಿ. ಅದು ಮಾರ್ಕ್ ಆದರೆ ಇದು ಡಾರ್ಕ್ ಕಲರ್ ಆದರೆ ಏನು ತೊಂದರೆ ಇಲ್ಲ, ಬಟ್ ಲೈಟ್ ಕಲರ್ ಆದರೆ ಬೈ ಚಾನ್ಸ್ ಏನಾದರೂ ನಮಗೆ ಡಿಸೈನ್ ಬೇರೆ ಅಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕಿಂಗ್ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.